ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆ ಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಏನಪ್ಪ ಅಂತಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಒಂದು ದಸರಾದಲ್ಲಿ ಒಂದು ಅರಮನೆಯಿಂದ ಬನ್ನಿ ಮಂಟಪಕ್ಕೆ ಅಂಬಾರಿ ಹೋಗ್ತಕ್ಕಂಥದ್ದು 2025 2ನೇ ತಾರೀಕು 10ನೇ ತಿಂಗಳು 2025ನೇ ಇಸ್ವಿ ದಸರಾ ಇರ್ತಕ್ಕಂಥದ್ದು. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ನಿಮಗೆ ಒಂದು ದಸರಾ ಮೆರವಣಿಗೆ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಒಂದು ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಮತ್ತು ಈ ಒಂದು ಆನೆಗಳು ಅಂಬಾರಿನ ಹೊತ್ಕೊಂಡು ಎಷ್ಟು ದೂರ ಸಾಕ್ತವೆ ಅಂತೇಳಿ ನಾನು ಇದೊಂದು ವಿಡಿಯೋ ಮಾಡಿಕೊಂಡು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಏನಪ್ಪ ಅಂತಂದರೆ, ಇದು ಮೈಸೂರು ಡಿಸ್ಟಿಕ್ ಸಿಟಿನಲ್ಲಿರ್ತಕ್ಕಂಥ ಒಂದು ಪ್ಯಾಲೇಸ್ ಇದು. ಈ ಪ್ಯಾಲೇಸ್ ಒಳಗಡೆಯಿಂದ ನಮಗೇನಪ್ಪ ಅಂತಂದರೆ, ದಸರಾ ದಿನ ಎಲ್ಲ ಆನೆಗಳು ಅಂದರೆ ನಮ್ಮ ಅಭಿಮನ್ಯು ಆ್ಯಂಡ್ ಟೀಮ್ ಅಂತ ಹೇಳ್ಬೋದು. ಈ ವರ್ಷ ಅಂಬಾರಿ ಹೊರ್ತಕ್ಕಂಥ ಆನೆ ಯಾವುದು ಅಂತಂದರೆ ಅಭಿಮನ್ಯು ಸ್ನೇಹಿತರೆ. ನಿಮ್ಗೆಲ್ರಿಗೂ ಗೊತ್ತಿದೆ ಅಂತ ತಿಳ್ಕೊತೀನಿ ನಾನು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿಂದ ನಾನು ಒಂದು ಬನ್ನಿ ಮಂಟಪ ತನಕ ಇವತ್ತು ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ, ಒಂದು ದಸರಾ ಆನೆಗಳು ಅಂದರೆ ದಸರಾ ಆನೆಗಳಲ್ಲಿ ಒಂದು ಆನೆ ಮಾತ್ರ ಅಭಿಮನ್ಯು ಆನೆ ಅಂಬಾರಿ ಹೊರ್ತಕ್ಕಂಥದ್ದು. ಅಭಿಮನ್ಯು ಅಂಬಾರಿ ಹೊತ್ಕೊಂಡು ಇಲ್ಲಿಂದ ಒಂದು ಬನ್ನಿ ಮಂಟಪ ತನಕ ಹೋಗುತ್ತೆ. ಅದು ಯಾವ ರೋಡ್ನಲ್ಲಿ ಹೋಗುತ್ತೆ, ಮೈಸೂರು ಪ್ಯಾಲೇಸಿಂದ ಮತ್ತು ಬನ್ನಿ ಮಂಟಪ ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಮತ್ತು ಅದರ ಮಧ್ಯದಲ್ಲೆಲ್ಲ ಯಾವ್ಯಾವ ಥರ ಒಂದು ಸ್ಟಾಪ್ಸ್ ಇರುತ್ತೆ, ಯಾವ್ಯಾವ ಥರ ಒಂದು ಸರ್ಕಲ್ ಇರುತ್ತೆ, ಯಾವ ಥರ ಒಂದು ಅರೇಂಜ್ಮೆಂಟ್ಸ್ ಇರುತ್ತೆ, ಇದನ್ನೆಲ್ಲ ನಾನು ಈ ವಿಡಿಯೋ ಮುಖಾಂತರ ತಿಳಿಕೊಡ್ತೀನಿ ಸ್ನೇಹಿತರೆ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥವ್ರು ನನ್ನ ಒಂದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳನ್ನ ಫುಲ್ ನೋಡಿ ನಿಮ್ಮ ಫ್ರೀ ಟೈಮ್ನಲ್ಲಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತೇಳಿ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ನೋಡಿ, ನಾನು ಮೈಸೂರು ಪ್ಯಾಲೇಸಿಂದ ಹೊರಡ್ತಾ ಇದ್ದೀನಿ. ಈಗ ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಇವಾಗ ನಾನು ವಿಡಿಯೋನ ಕಮೆಂಟ್ಸ್ ಮಾಡಿದ್ದೀನಿ. 2025 ಒಂದು ದಸರಾ ಒಂದು ಪ್ರೋಗ್ರಾಮ್ ಏನು ನಡೀತಿದೆ, ಒಂದು ವಿಜಯದಶಮಿ ದಿನ 2/10/2025 ಒಂದು ಮೆರವಣಿಗೆ ಅಂತ ನಾವೇನು ಕರಿತೀವಿ, ಇಡೀ ನಮ್ಮ ಒಂದು ದೇಶಕ್ಕೇ ಭಾಳ ಒಂದು ದೊಡ್ಡ ಒಂದು ಮೆರವಣಿಗೆ ಅಂತ ಹೇಳ್ಬೋದು, ಒಂದು ದೊಡ್ಡ ಫಂಕ್ಷನ್ ಅಂತ ಹೇಳ್ಬೋದು. ಮತ್ತು ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೇ ಒಂದು ಮೈಸೂರು ಡಿಸ್ಟಿಕ್ ಸಿಟಿನಲ್ಲಿರ್ತಕ್ಕಂಥ ಒಂದು ಪ್ಯಾಲೇಸಿಂದ ಅರಮನೆಗೆ ಪ್ಯಾಲೇಸ್ನಲ್ಲಿರ್ತಕ್ಕಂಥದ್ದು ಪ್ಯಾಲೇಸಿಂದ ಬನ್ನಿ ಮಂಟಪಕ್ಕೆ ಏನು ಒಂದು ಮೆರವಣಿಗೆ ಹೋಗುತ್ತೆ, 13, 14, 15 ಆನೆಗಳಿಂದ ಸಾರಥಿ ಸಾಲಿನಲ್ಲಿ ಏನು ಅರಮನೆಯಿಂದ ಒಂದು ಬನ್ನಿ ಮಂಟಪಕ್ಕೆ ಒಂದು ಮೆರವಣಿಗೆ ಮುಖಾಂತರ ಒಂದು ದಸರಾ ಮಹೋತ್ಸವ ಏನು ನಡೀತಿದೆ ಅದನ್ನು ನಾನು ನಿಮಗೆ ಇವತ್ತು ಒಂದು ಸಣ್ಣದಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಪ್ಯಾಲೇಸ್ ಟು ಬನ್ನಿ ಮಂಟಪ ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಇದು. ಇವು ನೋಡ್ಕೊಳ್ಳಿ. ನಾನು ಈಗ ಪ್ಯಾಲೇಸಿಂದ ಹೊರಟಿದ್ದೀನಿ ಸ್ನೇಹಿತರೆ. ಪ್ಯಾಲೇಸಿಂದ ಇವಾಗ ನಾವು ಒಂದು ಸಿಟಿ ಬಸ್ ಸ್ಟ್ಯಾಂಡ್ ಒಂದು ಸರ್ಕಲ್ಗೆ ಬಂದಿದ್ದೀವಿ ಸ್ನೇಹಿತರೆ. ಇವಾಗ ಸರ್ಕಲ್ನ ನಾವು ರೈಟ್ ಟರ್ನ್ ಮಾಡ್ಕೊಂಡು ಇವಾಗ KR ಹಾಸ್ಪಿಟಲ್ ಸರ್ಕಲ್ಲು, ಬಂಬ್ ಬಜಾರ್ ಸರ್ಕಲ್ಲು, ಹಾಗೆ ಬಂದು ಬನ್ನಿ ಮಂಟಪ ಸರ್ಕಲ್ಲು ಮತ್ತು ಬನ್ನಿ ಮಂಟಪಕ್ಕೆ ರೀಚ್ ಆಗ್ತೀವಿ. ಇನ್ನೂ ನಾವು ರೀಚ್ ಆಗಿಲ್ಲ, ಆನ್ ದಿ ವೇ ಹೋಗ್ತಾ ಇದ್ದೀವಿ. ಇದು ಸಿಟಿ ಬಸ್ ಸ್ಟ್ಯಾಂಡ್ ಸರ್ಕಲ್ ಅಂತ ಹೇಳ್ಬೋದು. ಬಂದ್ಬಿಡಲು ಒಂದೇ ಒಂದು ಇನ್ಫಾರ್ಮೇಷನ್ನ ತಿಳಿಸ್ತೀನಿ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿರತಕ್ಕಂಥ ಇನ್ಫಾರ್ಮೇಷನ್ ಇದು. ನೀವೇನಾದರೂ ರೋಡ್ನಲ್ಲಿ 2 ವೀಲರ್ ಅಥವಾ 4 ವೀಲರ್ ಅಥವಾ 3 ವೀಲರಲ್ಲಿ
ಅಥವಾ ಏನಾದರೂ ಒಂದು ಬಸ್ನಲ್ಲಿ ಹೋಗ್ತಾ ಇದ್ರಿ ಅಂತಂದರೆ ಏನಾದರೂ ನಿಮ್ಮ ಹಿಂದ್ಗಡೆ ಆ್ಯಂಬುಲೆನ್ಸ್ ಏನಾರು ಬಂದರೆ ದಯವಿಟ್ಟು 2 ವೀಲರ್ನಲ್ಲಿ ಹೋಗ್ತಾ ಇದ್ದರೆ 4 ವೀಲರಲ್ಲಿ ಹೋಗ್ತಾ ಇದ್ದರೆ ಅಥವಾ 3 ವೀಲರಲ್ಲಿ ಹೋಗ್ತಾ ಇದ್ದರೆ ನೀವೇ ಒಂದು ಆ್ಯಂಬುಲೆನ್ಸ್ಗೆ ಸೈಡ್ ಕೊಡಿ. ಇನ್ ಕೇಸ್ ಏನಾದರೂ ಬಸ್ ಆದರೆ ಸ್ವಲ್ಪ ಡ್ರೈವರ್ಗೂ ಕೂಡ ಸ್ವಲ್ಪ ಇನ್ಫಾರ್ಮ್ ಮಾಡಿ. ಕೆಲವರೆಲ್ಲ ಏನಪ್ಪ ಅಂತಂದರೆ ಅವ್ರದ್ದೇ ಆದಂಥ ಒಂದು ಗುಂಗಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಯಾಕೆಂದರೆ ನಾವು ಆ್ಯಂಬುಲೆನ್ಸ್ನಲ್ಲಿ ಯಾರಿಗೆ ಏನು ಸೀರಿಯಸ್ ಆಗಿರ್ತದೋ ಗೊತ್ತಿಲ್ಲ. ಒಂದು ಆ್ಯಂಬುಲೆನ್ಸ್ ಅನ್ನೋ ಒಂದು ವೆಹಿಕಲ್ಗೆ ನಾವೇನು ಮಾಡಬೇಕಪ್ಪ ಅಂತಂದರೆ ನಾವು ಆ ಒಂದು ವೆಹಿಕಲ್ಗೆ ಸೈಡ್ ಕೊಡಬೇಕು. ಮತ್ತು ನಮ್ದು ಏನೇ ಅರ್ಜೆಂಟ್ ಇದ್ದರೂ ಫಸ್ಟು ನಾವು ಆ್ಯಂಬುಲೆನ್ಸನ್ನೇ ಫಸ್ಟು ಮೂವ್ ಮಾಡಿಸ್ಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಸಿಗ್ನಲ್ಲಲ್ಲೂ ಕೂಡ ಅದಕ್ಕೆ ಒಂದು ಓನ್ ಪರ್ಮಿಷನ್ ಇರ್ತದೆ, ಪಾಸ್ ಆಗ್ಬೋದು ಅಂಥೇಳಿ. ನೋಡಿ ಸ್ನೇಹಿತರೆ, ಇವಾಗ ನಾವು KR ಹಾಸ್ಪಿಟಲ್ ಸರ್ಕಲಿಂದ ಮುಂದೆ ಹೋಗ್ತಾ ಇದ್ದೀವಿ. ಇದು ಬೊಂಬಾಜಾರ್ ರೋಡ್. ಇದು ಇವಾಗ ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ, ಇದೇ ರೋಡ್ನಲ್ಲಿ ಒಂದು ದಸರಾ ಆನೆ ಅಂಬರಿ ಬರ್ತಕ್ಕಂಥ ಅಭಿಮನ್ಯು ಆನೆ ಅಂಬರಿನ ಹೊತ್ಕೊಂಡು ಇದೇ ರೋಡ್ನಲ್ಲಿ ಬನ್ನಿಮಂಟಪ ಹೋಗೋದು. ಮೈಸೂರು ಪ್ಯಾಲೇಸಿಂದ ಬನ್ನಿಮಂಟಪ ಒಂದು 6 ಕಿಲೋಮೀಟರ್ಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಡಿಸ್ಟೆನ್ಸ್ ಕೂಡ ನಾನು ಇವಾಗ ನನ್ನ ಒಂದು ಕಾರ್ನಲ್ಲಿ 1 ಕಿಲೋಮೀಟರ್ನ 0 ಮಾಡಿದ್ದೀನಿ. ಇವಾಗ ಸ್ಪೀಡೋಮೀಟರ್ನ ನನ್ನ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಒಂದು 6 ಕಿಲೋಮೀಟರ್ಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ ಸ್ನೇಹಿತರೆ, ನಾನು ನಿಮಗೆ ಅದನ್ನು ಕನ್ಫರ್ಮ್ ಆಗಿ ತಿಳಿಸ್ಕೊಡ್ತೀನಿ. ಇನ್ನು 36ರಿಂದ 37 ದಿನ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ದಸರಾ. ನಿಮಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಮತ್ತು ಈ ಒಂದು ವರ್ಷ ಏನಪ್ಪ ಅಂತಂದರೆ 2025 ಅಕ್ಟೋಬರ್ ತಿಂಗಳು ಫಸ್ಟು ಕಮೆನ್ಸಿಂಗ್ ಡೇಟಲ್ಲೇ ಒಂದು ಹಬ್ಬ ಬಿದ್ದಿದೆ. 1ನೇ ತಾರೀಕು ಆಯುಧ ಪೂಜೆ, 2ನೇ ತಾರೀಕು ವಿಜಯದಶಮಿ, 3ನೇ ತಾರೀಕಿಲ್ಲ 4ನೇ ತಾರೀಕು ಆನೆಗಳು ಮೈಸೂರು ಅರಮನೆಯಿಂದ ಕಾಡಿಗೆ ಹೋಗ್ತವೆ. ದಸರಾ ನಾಳೆ ಅಂಥೇಳಿ ತುಂಬ ಪ್ರಿಪರೇಷನ್ಸ್ ಆಗುತ್ತೆ ಸ್ನೇಹಿತರೆ. ರೋಡೆಲ್ಲ ತುಂಬ ಕ್ಲೀನ್ ಮಾಡ್ತಾರೆ. ಮತ್ತು ಆ ಕಡೆ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡೆಲ್ಲ ಪೂರ್ತಿ ಕ್ಲೀನ್ ಮಾಡ್ತಾರೆ. ಮತ್ತು ಇಲ್ಲೆಲ್ಲ ಒಂದು ಪೋಲ್ಸ್ಗಳನ್ನು ಹಾಕ್ತಾರೆ ಅಂತ ಹೇಳ್ಬೋದು. ನೀಟಾಗಿ ಅಡ್ಡಡ್ಡ ಪೋಲ್ಸ್ಗಳನ್ನು ಹಾಕ್ತಾರೆ. ಯಾರು ಜನಗಳು ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆ ಓಡಾಡಬಾರ್ದು ಅಂತ. ನಾವು ಇನ್ನೊಂದು 3ರಿಂದ 4 ನಿಮಿಷದಲ್ಲಿ ನಾವು ಬನ್ನಿಮಂಟಪ ಎಂಟ್ರ್ ಆಗ್ತೀವಿ ಸ್ನೇಹಿತರೆ. ಇವಾಗ ಆಲ್ರೆಡಿ ನಾವು ಒಂದು 2 ಕಿಲೋಮೀಟರ್ಸ್ ಬಂದಿದ್ದೀವಿ.
ಪ್ರತಿದಿನ ಅರಮನೆಯಿಂದ ಬನ್ನಿಮಂಟಪಕ್ಕೆ ಆನೆಗಳು ಏನು ತಾಲೀಮ್ ಬರ್ತದೆ ಅದು ಇದೇ ರೋಡ್ನಲ್ಲಿ ತಾಲೀಮ್ ಬರ್ತಕ್ಕಂಥದ್ದು ಸ್ನೇಹಿತರೆ. ನಾನು ಕೂಡ ನಿಮಗೆ ಸುಮಾರು ವಿಡಿಯೋದಲ್ಲಿ ಈ ಒಂದು ರೋಡಲ್ಲಿ ಆನೆಗಳು ತಾಲೀಮ್ ಮಾಡ್ತಕ್ಕಂಥದ್ದನ್ನು ವಿಡಿಯೋಗಳನ್ನು ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ. ನೀವೆಲ್ಲ ನೋಡಿರ್ತೀರಾ ಅಂತ ತಿಳ್ಕೊತೀನಿ ನಾನು. ನೋಡಿ ಸ್ನೇಹಿತರೆ, ಇವಾಗ ನಾವು ಒಂದು ಬನ್ನಿಮಂಟಪ ಸರ್ಕಲ್ ಬಂದಿದ್ದೀವಿ. ಇವಾಗ ಇನ್ನೊಂದು ಕೆಲವೇ ಸೆಕೆಂಡ್ಗಳಲ್ಲಿ, ಅಂದರೆ ಇನ್ನು ಒಂದು 40ರಿಂದ 50 ಸೆಕೆಂಡ್ಗಳಲ್ಲಿ ನಾವು ಒಂದು ಬನ್ನಿಮಂಟಪ ಒಳಗಡೆ ಎಂಟ್ರ್ ಆಗ್ತೀವಿ. ಇದು ಬನ್ನಿಮಂಟಪ ಸರ್ಕಲ್ ಸ್ನೇಹಿತರೆ. ಆನೆಗಳು ತಾಲೀಮ್ ಬರ್ತಕ್ಕಂಥದ್ದು ಮೈಸೂರು ಅರಮನೆಯಿಂದ ಬನ್ನಿಮಂಟಪಕ್ಕೆ ಇದೇ ರೋಡ್ನಲ್ಲಿ. ಮತ್ತು ಪ್ರತಿ ವರ್ಷ ದಸರಾ ಏನು ಒಂದು ಮೆರವಣಿಗೆ ಇರ್ತದೆ ಅದು ಕೂಡ ಮೈಸೂರು ಪ್ಯಾಲೇಸಿಂದ ಇದೇ ರೋಡ್ನಲ್ಲಿ ಬನ್ನಿಮಂಟಪ ಒಳಗಡೆ ಬರ್ತಕ್ಕಂಥದ್ದು. ಇನ್ನೂ ಸುಮಾರು ಮಾಹಿತಿಗಳಿದೆ, ಅದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು ನೋಡ್ತಾ ಇರ್ತೀರಲ್ವ, ಇವಾಗ ನಾವು ಇಲ್ಲಿ ಬನ್ನಿಮಂಟಪ ಒಳಗಡೆ ಎಂಟ್ರ್ ಆಗಿದ್ದೀವಿ. ಇವಾಗ ಬನ್ನಿಮಂಟಪ ಒಳಗಡೆ ಎಂಟ್ರ್ ಆದವು. ಇದೇ ಬನ್ನಿಮಂಟಪ. ಇಲ್ಲಿಗೆ ಮೆರವಣಿಗೆ ಬರ್ತಕ್ಕಂಥದ್ದು ಮೈಸೂರು ಅರಮನೆಯಿಂದ. ಅಭಿಮನ್ಯು ಆನೆ ಅಂಬಾರಿ ಹೊತ್ಕೊಂಡು ಜೊತೆಗೆ ಅದರ ಒಂದು 13-14 ಆನೆಗಳನ್ನು ಒಂದು ಸೈನ್ಯದ ಜೊತೆಗೆ ಅಥವಾ ಒಂದು ಟೀಮ್ ಜೊತೆಗೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇವಾಗ ನಾನಿವಾಗ ಮೈಸೂರು ಪ್ಯಾಲೇಸಿಂದ ಬನ್ನಿಮಂಟಪ ಬಂದೆ ಇವಾಗ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇವಾಗ ನೀವು ನೋಡ್ತಾ ಇರ್ಬೋದು ಇದೇ ರೋಡ್ನಲ್ಲಿ ದಸರಾ ಒಂದು ಮೆರವಣಿಗೆ ಬರ್ತಕ್ಕಂಥದ್ದು. ಮತ್ತು ಇಲ್ಲಿ ಬಂದು ಏನಪ್ಪ ಅಂತಂದರೆ ಅಂಬಾರಿನ ಇಳಿಸಿ ಆನೆಗಳು ರಿಲ್ಯಾಕ್ಸ್ ಮೋಡ್ಗೆ ಹೋಗ್ತವೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಆನೆಗಳು ಮತ್ತೆ ಇಲ್ಲಿಂದ ಬನ್ನಿಮಂಟಪದಿಂದ ಮತ್ತು ಮೈಸೂರು ಪ್ಯಾಲೇಸ್ಗೆ ಒಂದು ಸಾರಥಿ ಸಾಲಿನಲ್ಲಿ 13ರಿಂದ 14, 15 ಆನೆಗಳು ಅಂತ ಹೇಳ್ಬೋದು. ಅಷ್ಟು ಆನೆಗಳು ಕೂಡ ಮತ್ತೆ ಒಂದು ಮೈಸೂರು ಪ್ಯಾಲೇಸ್ ಕಡೆಗೆ ಒಂದು ತಾಲೀಮನ್ನು ನಡೆಸ್ತವೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಇದೊಂದು ವಿಷಯನ ತಿಳಿಸ್ಲಿಕ್ಕೆ ಅಂತೇಳಿ ವಿಡಿಯೋ ಮಾಡಿದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂ ಒಂದು ಕೆಲವು ವಿಷಯಗಳನ್ನ ತಿಳಿಸ್ತೀನಿ ಅಂತೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು.